ಮಹಿಳಾ ದಿನಾಚರಣೆಯಿಂದ ಬಿಜೆಪಿ ಬಿಗ್ ಗಿಫ್ಟ್ ಅನ್ನು ಕೊಟ್ಟಿದೆ. ರಾಜ್ಯಸಭೆಗೆ ಡಾಕ್ಟರ್ ಸುಧಾಮೂರ್ತಿ ಅವರ ನಾಮನಿರ್ದೇಶನ ಆಗಿದೆ. ಎಸ್, ಸುಧಾಮೂರ್ತಿ ನಾಮನಿರ್ದೇಶನಗೊಂಡಿದ್ದಾರೆ ರಾಜ್ಯಸಭಾ ಸದಸ್ಯರಾಗಿ. ರಾಜ್ಯಸಭೆಗೆ ಡಾಕ್ಟರ್ ಸುಧಾಮೂರ್ತಿ ನಾಮನಿರ್ದೇಶನ. ಗ್ರೇಟ್. ನಿಜಕ್ಕೂ ಇದು ಸಂಭ್ರಮ ಪಡಬೇಕಾದಂಥ ಸಂಗತಿನೇ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದರೆ ಸುಧಾಮೂರ್ತಿ ಗೊತ್ತಿದೆ ಅವರು ಎಷ್ಟರ ಮಟ್ಟಿಗೆ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ, ಯಾವ ರೀತಿ ಮಾಡ್ತಾ ಇದ್ದಾರೆ, ಅದೆಲ್ಲವನ್ನೂ ಕೂಡ ನಾವೆಲ್ಲರೂ ಗಮನಿಸಿದ್ದೀವಿ. ಹೀಗಾಗಿ ಸುಧಾಮೂರ್ತಿ ನಾಮನಿರ್ದೇಶನಗೊಂಡಿರುವಂಥದ್ದು ಬಹಳ ಗಮನಿಸಬೇಕಾದಂಥ ಸಂಗತಿ. ನಿಜಕ್ಕೂ ಒಂದು ಅಭಿನಂದನಾರ್ಹ. ಇದರಲ್ಲಿ ಸಂದೇಹ ಇಲ್ಲ. ರಾಜ್ಯಸಭೆಗೆ ಡಾಕ್ಟರ್ ಸುಧಾಮೂರ್ತಿ ನಾಮನಿರ್ದೇಶನಗೊಂಡಿದ್ದಾರೆ. ನೋಡಿ, ಮಹಿಳಾ ದಿನಾಚರಣೆ ದಿವಸವೇ ಇಂಥ ಒಳ್ಳೆ ಸುದ್ದಿ, ಸಾಮಾನ್ಯ ಸಂಗತಿ ಅಲ್ಲ ಇದು. ಯಾಕಂದರೆ ಸುಧಾಮೂರ್ತಿ ಸಿದ್ದಪ್ಪ ಬರಡು ಭೂಮಿಯಲ್ಲಿ ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅಷ್ಟೊಂದು ಶ್ರೀಮಂತಿಯಾಗಿದ್ದರೂ ಅವರ ಆ ಸರಳತೆ, ಸಜ್ಜನಿಕೆ, ಡೌನ್ ಟು ಅರ್ತ್ ಮನೋಭಾವನೆ, ಜೊತೆಗೇನು ಅಂದರೆ ಹೆಣ್ಣುಮಕ್ಕಳನ್ನು ಪ್ರೋತ್ಸಾಹಿಸುವಂಥ ರೀತಿ, ತಮ್ಮದೇ ಆದಂಥ ರೀತಿಯಲ್ಲಿ ಯಾವುದೋ ಹೆಸರು ಇಂಥದ ಹಪಾಪಿಗೆ ಹೋಗದೇ ಸದ್ದಿಲ್ಲದೆ ಸಮಾಜ ಸೇವೆ ಮಾಡುವಂಥವರು, ಪ್ರಾಣಿ ಪಕ್ಷಿಗಳ ಬಗ್ಗೆ ಅಪಾರವಾದಂಥ ಒಂದು ಒಲವನ್ನು ಇಟ್ಕೊಂಡಿರುವಂಥವ್ರು, ಪ್ರೀತಿ ಇಟ್ಕೊಂಡಿರುವಂಥವ್ರು. ಎಷ್ಟರ ಮಟ್ಟಿಗೆ ನೋಡಿ, ಎಲ್ಲೆಲ್ಲಿ ಯಾವ್ಯಾವ ರಂಗಗಳು ಕಡೆಗಣಿಸಿರ್ತಾವಲ್ಲ ಅಲ್ಲಿ ಇವ್ರು ಹೋಗಿ ಕೆಲಸ ಮಾಡೋದು ಸಾಮಾನ್ಯ ಸಂಗತಿ ಅಲ್ಲ. ಜೊತೆಗೆ ಅದ್ಭುತವಾದಂಥ ಬರಹಗಾರ್ತಿ ಕೂಡ, ಲೇಖಕಿ ಕೂಡ. ಒಂದು ಲೆಕ್ಕದಲ್ಲಿ ಪ್ರೇರಣೆಯ ವ್ಯಕ್ತಿತ್ವ ಸುಧಾಮೂರ್ತಿ. ಅಂಥ ಸುಧಾಮೂರ್ತಿಯವರು ಈಗ ರಾಜ್ಯಸಭಾ ಸದಸ್ಯರಾಗ್ತಾ ಇದ್ದಾರೆ. ಇನ್ಫೋಸಿಸ್ ಫೌಂಡೇಶನ್ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ನಾವು ನೀವೆಲ್ಲ ನೋಡಿದ್ದೀವಿ. ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಯಾವುದನ್ನೂ ಕೂಡ ಬಯಸದೆ ಸುಧಾಮೂರ್ತಿ, ನೀವು ಯಾವುದೇ ಹಾಸ್ಪಿಟ್ಲ್ಗಳಿಗೆ ಹೋಗಿ ಅವರ ಬ್ಲಾಕ್ಸ್ ಇರುತ್ತಲ್ಲಿ, ನೂರಾರು ಕೋಟಿ ರೂಪಾಯಿ ಸುರಿದಿರ್ತಾರೆ. ನೀವು ನಿಮ್ಹ್ಯಾನ್ಸಿಗೆ ಹೋಗಿ ಅಲ್ಲಿದೆ, ಜಯದೇವಕ್ಕೆ ಹೋಗಿ ಅಲ್ಲಿದೆ. ಒಳ್ಳೊಳ್ಳೆಯವರು ಯಾರು ನೋಡ್ತಾ ಇರ್ತಾರೆ, ಅಷ್ಟು ಸುಲಭವಾಗಿ ಅವರು ನಂಬಲ್ಲ, ಅಷ್ಟು ಸುಲಭವಾಗಿ ಎಲ್ಲರನ್ನೂ ಕೈ ಹಿಡಿಯಲ್ಲ. ಒಳ್ಳೊಳ್ಳೆಯವರು ಯಾರು ನೋಡ್ತಾರೆ ಅಲ್ಲಿ ಮಾತ್ರ ಅವ್ರ ಜೊತೆ ಸೇರಿಕೊಂಡು ಅವರು ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಅಂಥ ಒಂದು ಅದ್ಭುತವಾದ ವ್ಯಕ್ತಿತ್ವ ಸುಧಾಮೂರ್ತಿ. ಕಳೆದ ವರ್ಷ ಸುಧಾಮೂರ್ತಿಯವರ ಪತಿ ನಾರಾಯಣಮೂರ್ತಿಯವರನ್ನ TV9 ಪ್ರಶಸ್ತಿಯನ್ನು ನೀಡಿ ಸತ್ಕರಿಸಿತ್ತು. ಅವತ್ತು ಕೂಡ ಅವರು ಮಾತಾಡಿದಂಥ ಮಾತುಗಳಿದಾವಲ್ಲ, ನಿಜಕ್ಕೂ ಅದ್ಭುತ. ಬರೀ ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಿಜಕ್ಕೂ ಒಂದು ಒಳ್ಳೆಯ ಸಂಗತಿ, ಒಂಥರ ಸಂತೋಷ ಪಡುವಂಥ ಸಂಗತಿ, ರಾಜ್ಯಸಭೆಗೆ ಸುಧಾಮೂರ್ತಿ ನಾಮನಿರ್ದೇಶನಗೊಂಡಿರುವಂಥದ್ದು, ಏನಂತೀರಿ? ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ದಿವಸವೇ ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಕರ್ನಾಟಕದ ಸುಧಾಮೂರ್ತಿ ಅವರನ್ನ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡ್ತಾ ಇದ್ದೀವಿ ಅನ್ನುವಂತ ನಿಟ್ಟಿನಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ. ಟ್ವಿಟರ್ ನಲ್ಲಿ ಇದನ್ನ ಮಾಹಿತಿ ಕೂಡ ನೀಡಿದ್ದಾರೆ. ನಾರಿ ಶಕ್ತಿಯ ಈ ಒಂದು ಕಲ್ಪನೆ ಅಡಿಯಲ್ಲಿ ಸುಧಾಮೂರ್ತಿ ಅವರನ್ನ ರಾಜ್ಯಸಭೆಗೆ ಕಳಿಸ್ಲಿಕ್ಕೆ ನಮಗೆ ಅತ್ಯಂತ ಖುಷಿ ಆಗ್ತಿದೆ ಅನ್ನುವಂಥದ್ದನ್ನ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಮುಖ್ಯವಾಗಿ ಸುಧಾಮೂರ್ತಿ ಅವರು ಸಹಜವಾಗಿ ಕರ್ನಾಟಕಕ್ಕೆ ಪರಿಚಯ ಮಾಡಿಕೊಡುವಂತ ಅಗತ್ಯ ಏನಿಲ್ಲ. ಸುಧಾಮೂರ್ತಿ ಅವರು ಇನ್ಫೋಸಿಸ್ ನ ಸಹ ಸಂಸ್ಥಾಪಕರು. ಹೆಚ್ಚಾಗಿ ಒಂದು ಉದ್ಯಮಿ ಅನ್ನೋದಕ್ಕಿಂತ ಅವರು ಲೇಖಕರು, ಸಮಾಜದಲ್ಲಿ ಸಾಕಷ್ಟು ಕೆಲಸವನ್ನ ಮಾಡಿದಂತವರು. ತಮ್ಮ ಸಂಸ್ಥೆಯ ಮೂಲಕ, ಟ್ರಸ್ಟ್ ನ ಮೂಲಕ ಸಾಕಷ್ಟು ಜನಪರ ಕೆಲಸಗಳನ್ನ ಹಮ್ಮಿಕೊಂಡಂತವ್ರು ಅವರು. ಮತ್ತೆ ಅವರು ಈ ಹಿಂದೆ ಲೋಕಸಭೆಗೂ ಸ್ಪರ್ಧೆ ಮಾಡ್ತಾರೋ ಅಥವಾ ವಿಧಾನಸಭೆಗೂ ಕೂಡ ಸ್ಪರ್ಧೆ ಮಾಡ್ತಾರೋ ಅನ್ನುವಂತಹ ಚರ್ಚೆಗಳು ನಡೆದಿತ್ತು. ವಿಧಾನಸಭೆ ಚುನಾವಣೆ ಹೊತ್ತಿನಲ್ಲೇ ಅವರು ರಾಜಕೀಯ ಪ್ರವೇಶ ಮಾಡ್ತಾರೆ ಅನ್ನುವಂತಹ ಚರ್ಚೆಗಳು ನಡೆದಿತ್ತು. ಮತ್ತೆ ಸರ್ಕಾರದ ಕಾರ್ಯಕ್ರಮಗಳಲ್ಲೂ ಕೂಡ ಅವರು ಸುಧಾಮೂರ್ತಿ ಅವರು ಭಾಗಿ ಆಗ್ತಾ ಇದ್ರು. ಅಂತ ಸಂದರ್ಭದಲ್ಲೇ ಚರ್ಚೆ ಆಗ್ತಿತ್ತು. ಈಗ ಕೇಂದ್ರ ಸರ್ಕಾರವೇ ಈಗ ಸುಧಾಮೂರ್ತಿ ಅವರನ್ನ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡುವ ಮೂಲಕ ಇದೊಂದು ಕರ್ನಾಟಕಕ್ಕೂ ಕೂಡ ಒಂದು ಶಕ್ತಿ ಆಗುತ್ತೆ. ಮತ್ತೆ ಇನ್ನೊಂದು ಮುಖ್ಯವಾಗಿ IT ಸೆಕ್ಟರ್ ನಲ್ಲಿ ಒಂದು ಗುರುತಿಸಿರುವಂತಹದ್ದು ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ. ಇನ್ನು ಸುಧಾಮೂರ್ತಿ ಅವರನ್ನ ನಾಮನಿರ್ದೇಶನ ಮಾಡಿರೋದ್ರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವತಃ ಘೋಷಣೆಯನ್ನ ಮಾಡಿದ್ದಾರೆ. ಅದರ ಜೊತೆಗೆ ಇದೊಂದು ನಾರಿ ಶಕ್ತಿಯ ಕಲ್ಪನೆಯ ಅಡಿಯಲ್ಲಿ ಸುಧಾಮೂರ್ತಿ ಅವ್ರನ್ನ ರಾಜ್ಯಸಭೆಗೆ ಕಳಿಸ್ತಿರ್ತಕ್ಕಂಥದ್ದು ಕೂಡ ಅತ್ಯಂತ ಸಂತೋಷವಾಗಿದೆ ಅನ್ನುವಂಥದ್ದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ಕೊಂಡಿದ್ದಾರೆ. ಧನ್ಯವಾದ. ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದೀವಿ ಪದ್ಮ ಪ್ರಶಸ್ತಿಗೆ ಆಯ್ಕೆ ಆಗುವಂತಹ ಜನಗಳು, ಜೊತೆಗೆ ಏನಂದ್ರೆ ನಾಮನಿರ್ದೇಶನಗೊಳ್ಳುವಂತಹ ಜನರು ಈ ರಾಜ್ಯಸಭೆಗೆ ಅಂತದ್ರ ಮುಖಾಂತರ ಈ ರೀತಿ ಎಲ್ಲೋ ಒಂದು ಕಡೆಗೆ ತೆರೆಮರೆಯಲ್ಲಿದ್ದಂಥವರು ಪದ್ಮಶ್ರೀ ಪ್ರಶಸ್ತಿ ಪಡೆಯುವಂಥದ್ದಾಗಿರ್ಬೋದು, ಈ ಪದ್ಮ ಪ್ರಶಸ್ತಿಗಳನ್ನು ಪಡೆಯೋದು, ಕಾಲಿಗೆ ಚಪ್ಪಲಿ ಇಲ್ಲದೇ ಬರುವಂಥದ್ದು, ಜೊತೆಗೆ ಏನಂದ್ರೆ ಎಷ್ಟು ಮುಗ್ಧರಿರ್ತಾರೆ.
ಎಷ್ಟೊಂದು ಮುಗ್ದಿರ್ತಾರೆ ಅವರು. ಸೊ ಅಂಥವ್ರು ಮೊನ್ನೆ BL ಶಂಕರ್ ಮಾತಾಡ್ತಾ ಒಂದು ಮಾತು ಹೇಳ್ತಾ ಇದ್ರು, ಕಾಸರಗೋಡಿನಿಂದ ಬಂದಿರುವಂಥವ್ರು ಪದ್ಮಶ್ರೀ ಪುರಸ್ಕೃತ ಆ ವ್ಯಕ್ತಿ ಬೆಂಗಳೂರಿಗೆ ಬಂದು ಮೊದಲ ಬಾರಿ ಬಂದಿದ್ದಾರಂತೆ ಬೆಂಗಳೂರಿಗೆ ಅವ್ರ ಜೀವಮಾನದಲ್ಲಿ, ಮೊದಲ ಬಾರಿಗೆ. ಇಂಥವ್ರನ್ನೂ ಕೂಡ ಗುರುತಿಸಿ ಸನ್ಮಾನಿಸುವಂಥ ಒಂದು ಮನೋಭಾವನೆ ಬೆಳೆದಿದೆ. ಅದೇ ರೀತಿ ಈ ರೀತಿ ರಾಜ್ಯಸಭೆಗೆ ನಾಮನಿರ್ದೇಶನಗೊಳ್ಳುವಂಥದ್ದು ಈ ಮುಖಾಂತರ ಏನು ಅಂದರೆ ರಾಜ್ಯಸಭೆಯ ಘನತೆ ಗೌರವ ಜಾಸ್ತಿ ಆಗುತ್ತೆ ಸುಧಾಮೂರ್ತಿ ಅಂತವರು ಹೋಗೋದ್ರಿಂದ.